ಬ್ಯಾಂಕ್ ನೌಕರರ ಸಂಘದ ಸ್ಥಾಪನೆಯಾಗಿ ಇಂದಿಗೆ 75ನೇ ವರ್ಷವಾಗಿದ್ದು, ಮುಂದಿನ 1 ವರ್ಷಗಳ ಕಾಲ ರಾಷ್ಟ್ರದ ಎಲ್ಲಾ ಭಾಗಗಳಲ್ಲಿಯೂ ಅದ್ದೂರಿಯಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಶ್ರೀನಿವಾಸನ್ ಅವರು ತಿಳಿಸಿದ್ದಾರೆ. ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆದ ಅದ್ದೂರಿ ಕಾರ್ಯಕ್ರಮದ ನಂತರ ಮಾತನಾಡಿದ ಅವರು, 1951ನೇ ಇಸವಿ ಮೇ 10ರಂದು ಅಧಿಕೃತವಾಗಿ ಸ್ಥಾಪನೆಯ ಕೆನರಾ ಬ್ಯಾಂಕ್ ನೌಕರರ ಸಂಘ ಇಲ್ಲಿಗೆ 75 ವರ್ಷಕ್ಕೆ ಕಾಲಿಟ್ಟಿದೆ. ಪ್ಲಾಟಿನಂ ಜುಬಿಲಿ ಆಚರಿಸಿಕೊಳ್ಳುತ್ತಿರುವ ಸಂಘದ ವತಿಯಿಂದ ಮುಂದಿನ ವರ್ಷ 2026ರ ಮೇ 10ರವರೆಗೂ ರಾಷ್ಟ್ರದ ಎಲ್ಲಾ ಭಾಗಗಳಲ್ಲಿಯೂ ನಾನಾ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಸಾರ್ಥಕತೆಯನ್ನು ಮೆರೆಯುತ್ತೇವೆ ಎಂದರು. To strengthen the great All India Bank Employees Association. Today, what a wonderful transformation. What is the condition of ಹೋರಾಟಗಳು ನಡೀತಾ ಇತ್ತು. ಆದರೆ 1951 ಮೇ 10ನೇ ತಾರೀಕಿನಂದು ಒಂದು ಅಧಿಕೃತವಾಗಿ ಸ್ಥಾಪನೆಯಾಗಿ ಅಲ್ಲಿಂದ ಇವತ್ತಿಗೆ ನಾವು 75ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಈ 75ನೇ ವರ್ಷಕ್ಕೆ ಕಾಲಿಡೋದ್ರಿಂದ ಸಂದರ್ಭದಲ್ಲಿ ಈ ದಿನದ ಒಂದು ಸಂಭ್ರಮಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತಿಂದ ತಗೊಂಡು ನಮ್ಮದು ಮುಂದಿನ ವರ್ಷ ಮೇ 10, 2026ಕ್ಕೆ 75 ವರ್ಷಗಳು ಪೂರ್ಣವಾಗುತ್ತೆ. ಅಂದರೆ ಪ್ಲಾಟಿನಮ್ ಜುಬ್ಲಿಯನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳ್ತೀವಿ. ಇವತ್ತಿಂದ ಹಿಡಿದು 1 ವರ್ಷಗಳ ಕಾಲ ದೇಶದಲ್ಲಿ ಅನೇಕ ಕಡೆ ನಾವು ಸಾಂಸ್ಕೃತಿಕಗಳನ್ನು ಹಾಕಬಹುದು, ಸ್ಪರ್ಧಾ ಕಾರ್ಯಗಳನ್ನು ಹಾಕಬಹುದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಸಾಮಾಜಿಕ ಕಾರ್ಯಕ್ರಮಗಳನ್ನ ಹಂಚ್ಕೊಳ್ತೀವಿ. ಕೆನರಾ ಬ್ಯಾಂಕ್ ಎಂಪ್ಲಾಯೀಸ್ ಯೂನಿಯನ್ ಸಾಮಾಜಿಕ ಕಳಕಳಿ ಕಾರ್ಯಕ್ರಮ ಅಂತ ಒಂದು ಹಮ್ಮಿಕೊಂಡಿದೆ. ಇದೇ 50 ವರ್ಷ ಆದಾಗ ಅದನ್ನು ನಾವು ಒಂದು ಸ್ಥಾಪನೆ ಮಾಡ್ಕೊಂಡ್ವಿ. ಈ ಪ್ರತಿ ವರ್ಷವೂ ನಮ್ಮ ನೌಕರರು, ನಮ್ಮ ಸಂಘಟನೆಯ ಸದಸ್ಯರು 1 ತಿಂಗಳ ದೇಣಿಗೆಯನ್ನು ಕೊಟ್ಟು ಎಲ್ಲೆಲ್ಲಿ ಯಾವ ಶಾಲೆಗಳಿರ್ಬೋದು, ಅನಾಥಾಶ್ರಮ ಇರ್ಬೋದು, ವೃದ್ಧಾಶ್ರಮ ಇರ್ಬೋದು, ಅಥವಾ ಅಂಗವಿಕಲರ ಸಂಘಟನೆಗಳಲ್ಲಿ ಬೇಕಾದಂಥ ಅವಶ್ಯಕತೆ ವಸ್ತುಗಳಿರ್ಬೋದು, ಅಲ್ಲಿಗೆ ಪ್ರತಿ ದೇಶದ ಎಲ್ಲ ಮೂಲೆಗಳಲ್ಲಿ ಎಲ್ಲಿಗೆ ಸರ್ಕಾರದ ಅನುದಾನ ಬರೋದಿಲ್ಲ, ಸರ್ಕಾರದ ಸಹಾಯ ಬರೋಲ್ಲ, ಯಾರು ಅದನ್ನು ನೆಗ್ಲೆಕ್ಟ್ ಮಾಡಿರ್ತಾರೆ, ಅಲ್ಲೆಲ್ಲ ನಾವು ಒಂದು ಹುಡುಕಿ ಅಲ್ಲಿಗೆ ನಾವು ಒಂದು ಈ ಕೆಲಸವನ್ನು ಮಾಡಿ ಒಂದು ಸಮಾಜದಲ್ಲಿ ಒಂದು ನೌಕರರ ಕ್ಷೇಮಾಭಿವೃದ್ಧಿ ಅಲ್ಲದೆ ಸಮಾಜದ ದುರ್ಬಲ ವರ್ಗಕ್ಕೆ ಒಂದು ಸೇವೆಯನ್ನು ಕೊಡೋದಕ್ಕೆ ಅವ್ರಿಗೆ ಬೇಕಾದಂಥ ಅವಶ್ಯಕತೆಗಳನ್ನು ಈ ನಮ್ಮ ಸಮಾಜ ಕಳಕಳಿಯಲ್ಲಿ ಮಾಡ್ತೀವಿ. ಈ ಸಂಘಟನೆ ಬಗ್ಗೆ ಹೇಳಬೇಕಪ್ಪ ಅಂತಂದರೆ, ಮುಂಚೆ ಬ್ಯಾಂಕಲ್ಲಿ 1951ರಲ್ಲಿ ನೌಕರಿ ಖಾತ್ರಿ ಇರಲಿಲ್ಲ. ಇವತ್ತು ಬೆಳಗ್ಗೆ ಬಂದರೆ ಸಾಯಂಕಾಲ ಮನೆಗೆ ಹೋಗ್ಬೋದಾಗಿತ್ತು. ಎಬಿಯ ನೇತೃತ್ವದಲ್ಲಿ 1946ರಲ್ಲಿ ಸ್ಥಾಪನೆಯಾದಂಥ ಎಬಿಯ ನೇತೃತ್ವದಲ್ಲಿ ಕೆನರಾ ಬ್ಯಾಂಕ್ ಎಂಪ್ಲಾಯೀಸ್ ಯೂನಿಯನ್ ಸಹ 1951ರಿಂದ ಸೇವಾ ಖಾತ್ರಿಯನ್ನು ಪ್ರಾರಂಭ ಮಾಡಿ 1969ರಲ್ಲಿ ಅದು ನ್ಯಾಷನಲೈಸೇಷನ್ ಆಯಿತು, ರಾಷ್ಟ್ರೀಕರಣ ಆಯಿತು. ರಾಷ್ಟ್ರೀಕರಣ ಆದಮೇಲೆ ಮತ್ತೆ 1991ರಲ್ಲಿ ವಿಲೀನೀಕರಣ ಪ್ರಾರಂಭ ಆಯಿತು. ನಾವು 35 ವರ್ಷಗಳ ಕಾಲ ಈ ವಿಲೀನೀಕರಣದ ವಿರುದ್ಧ, ಯಾಕೆಂದರೆ ವಿಲೀನೀಕರಣ ಮಾಡಿದ್ರೆ ಎಲ್ಲರಿಗೂ ಒಂದು ಬೇಕಾದಂಥ ಒಂದು ಆರ್ಥಿಕ ನೆರವು ಸಿಗೋದಿಲ್ಲ. ಬ್ಯಾಂಕ್ ಅವರು ಬರೀ ಯಾರು ಕಟ್ತಾರೋ ಅವ್ರಿಗೆ ಕೊಡ್ತಾರೆ, ದುಡ್ಡಿರೋರು ಮಾತ್ರ ಕೊಡ್ತಾರೆ. ದುಡ್ಡಿರೋರಿಗೆ ವಿದ್ಯಾಭ್ಯಾಸಕ್ಕೆ, ಬೇಸಾಯಕ್ಕೆ, ಆಮೇಲೆ ನೇಯ್ಗೆ, ಹಲವಾರು ಕುಶಲಕರ್ಮಿಗಳಿಗೆ, ಹೈನುಗಾರಿಕೆಗೆ ಕೊಡೋದು. ಯಾಕೆಂದರೆ ಅವ್ರಿಗೆ ದುಡ್ಡು ಕಟ್ತಾರೋ. ರಾಷ್ಟ್ರೀಕರಣದಿಂದಲೇ ಆ ಎಲ್ಲ ಕ್ಷೇತ್ರಗಳ ಹಣ ಸಂದಾಯವಾಗ್ತಾ ಇದೆ, ಆ ಅಭಿವೃದ್ಧಿ ಕೊಡ್ತಾ ಇದೆ, ಆ ದೇಶದ ಆರ್ಥಿಕ ಸುವ್ಯವಸ್ಥೆಗೆ ಪಾತ್ರವಾಗಿದೆ. ಅದೇ ಥರ ದೇಶದ ಹಿತದೃಷ್ಟಿಯಿಂದ ದೇಶದ ಆರ್ಥಿಕ ಸುವ್ಯವಸ್ಥೆ ಆಗಬೇಕು ಅಂತಂದರೆ ಹಣಕಾಸಿನ ವ್ಯವಸ್ಥೆ ಸುಭದ್ರವಾಗಿರಬೇಕು. ಆ ಹಣಕಾಸಿನ ವ್ಯವಸ್ಥೆ ಸುಭದ್ರವಾಗಿರಬೇಕು ಅಂತಂದರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಮಾತ್ರ ಸಾಧ್ಯ. ಯಾಕೆಂದರೆ ರಾಷ್ಟ್ರೀಕೃತ ಬ್ಯಾಂಕುಗಳಿಗೆ ಲಾಭಾಂಶ ಮುಖ್ಯವಲ್ಲ, ಸೇವೆಯೇ ಮುಖ್ಯ ಅನ್ನೋ ಒಂದು ದೃಷ್ಟಿಯಿಂದ ಕೆನರಾ ಬ್ಯಾಂಕ್ ಎಂಪ್ಲಾಯೀಸ್ ಯೂನಿಯನ್ ಎಬಿಯ ಅಡಿಯಲ್ಲಿ ನೇತೃತ್ವದಲ್ಲಿ ಈ ದಿಶೆಯಲ್ಲಿ ಮುನ್ನುಗ್ಗಿ 75 ವರ್ಷಗಳನ್ನು ಸಾಧನೆ ಮಾಡಿ 100 ವರ್ಷಕ್ಕೆ ಮುಂದೆ ಹೋಗುತ್ತೆ ಅಂತ ಆಶಿಸ್ತೀನಿ. ನನ್ನ ಹೆಸರು ಶ್ರೀನಿವಾಸನ್, MS ಶ್ರೀನಿವಾಸನ್. ಕೆನರಾ ಬ್ಯಾಂಕ್ ಎಂಪ್ಲಾಯೀಸ್, ಕೆನರಾ ಬ್ಯಾಂಕಲ್ಲಿ ನೌಕರನಾಗಿದ್ದೇನೆ. ಕೆನರಾ ಬ್ಯಾಂಕ್ ಎಂಪ್ಲಾಯೀಸ್ ಯೂನಿಯನ್ನ ರಾಷ್ಟ್ರೀಯ ಅಧ್ಯಕ್ಷರು. ಇವರು ನಮ್ಮ ರಾಮ್ ಪ್ರಕಾಶ್, ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರು. ಇವರು ಕೆನರಾ ಬ್ಯಾಂಕ್ ಎಂಪ್ಲಾಯೀಸ್ ನೌಕರರು, ಕೆನರಾ ಬ್ಯಾಂಕ್ ಎಂಪ್ಲಾಯೀಸ್ ಯೂನಿಯನ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ. ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್, ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ.